ಸುಮಾರು 40 ವರ್ಷ ನಾನು ಈ ರಾಜಕೀಯದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಆದ್ರೆ ಹೊಸಕೋಟೆಗೆ ಬಂದಿದ್ದು 2004 ಹೊರತೂರು ವಿಧಾನಸಭಾ ಕ್ಷೇತ್ರದಲ್ಲಿ 78ರಿಂದ ನಾನು ನಿರಂತರವಾಗಿ ರಾಜಕೀಯದಲ್ಲೇ ಇದ್ದೆ. ಒಂದು ಕಡೆ ವ್ಯಾಪಾರ, ಇನ್ನೊಂದು ಕಡೆ ರಾಜಕೀಯ ಮಾಡ್ಕೊಂಡೇ ಬಂದಿದ್ದೆ. ಅದೇ ನಮ್ಗೆಲ್ಲೋ ಒಂದು ಕಡೆ ನನಗೂ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋತಕ್ಕಂಥ ಒಂದು ಬೇಸರದಲ್ಲಿದ್ದೆ. ಅದಕ್ಕೆ ಮಂಜುನಾಥ ಸ್ವಾಮಿ ಕೃಪೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಸಚಿವನಾಗಿದ್ದೇನೆ. ಇದೇನು ಮುಂದೆ ನಾನು ಏನಾಗಬೇಕು ಅಂತ ನಂದೇನು ಬೇಡಿಕೆ ಇಲ್ಲ. ನನ್ನೆಲ್ಲ ಬೇಡಿಕೆಗಳು ಮತದಾರರು ಮತ್ತು ದೇವರು ತೀರಿಸಿಬಿಟ್ಟವನೆ. ಈಗ ನನಗಿರೋದೇನಪ್ಪ ಒಂದೇ ಒಂದು ಆತಂಕ ಅಂದ್ರೆ, ನಾನು ಎಷ್ಟು ದಿವಸ ಸಚಿವನಾಗಿರ್ತೀನಿ ಅನ್ನೋದು ಮುಖ್ಯ ಅಲ್ಲ. ಆ ಇರಷ್ಟು ದಿನಗಳಲ್ಲಿ, ಆ ಇರಷ್ಟು ದಿನಮಾನಗಳಲ್ಲಿ ನಾನು ಏನು ಈ ತಾಲೂಕು, ಈ ನಗರಕ್ಕೆ ನಾನು ಅಭಿವೃದ್ಧಿ ಮಾಡ್ತೇನೆ ಅನ್ನೋ ಚಿಂತನೆಯಲ್ಲಿ ನಾನೀಗಿದ್ದೇನೆ. ಅದೇ ನನಗೀಗ ಚಿಂತನೆ, ಬೇರೆ ಏನು ಚಿಂತೆ ಇಲ್ಲ. ಇದು ಸಾರ್ವಜನಿಕರ ಮತದಾರರ ಆಸ್ತಿ. ನಾನು ಎಲ್ಲಿವರೆಗೂ ನಾನು ಅಧಿಕಾರದಲ್ಲಿರ್ತೇನೆ ಅಲ್ಲಿವರೆಗೂ ನಾನು ನಿಮ್ಮ ಆಸ್ತಿ, ನಿಮ್ಮ ನಾಯಕನಲ್ಲ, ನಿಮ್ಮ ಸೇವಕನು. ನೀವು ನಾಯಕನಾಗಿ ನಾನು ಆಯ್ಕೆ ಮಾಡಿದ್ದೀರಾ, ಆದ್ರೆ ನನ್ನ ಕರ್ತವ್ಯ ಏನಪ್ಪಾ ಅಂದ್ರೆ ನಿಮ್ಗೆ ಸೇವೆ ಮಾಡ್ತಕ್ಕಂಥ ಒಬ್ಬ ಸೇವಕನಾಗಿ ನಾನು ನಿಮ್ಮ ಕರ್ತವ್ಯವನ್ನು ನಾನು ಪಾಲನೆ ಮಾಡಬೇಕು. ಇದೇ ರಾಜಕೀಯ ವ್ಯವಸ್ಥೆ, ಇದೇ ಪ್ರಜಾಪ್ರಭುತ್ವದ ವ್ಯವಸ್ಥೆ, ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿರೋದು. ಸಂವಿಧಾನ ಅಂದ್ರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ಇದರ ಮೌಲ್ಯ ಆಧಾರಿತವಾದಂತ ಈ 3 ಅಂಗಗಳಲ್ಲಿ ತನ್ನ ಕರ್ತವ್ಯವನ್ನು ಪಾಲನೆ ಮಾಡತಕ್ಕಂಥದ್ದೇ ಪ್ರಜಾಪ್ರಭುತ್ವದ ವ್ಯವಸ್ಥೆ.